ನಾವು 36,781 ಮನೆ ಇಡೀ ರಾಜ್ಯದಲ್ಲಿ ಫಸ್ಟ್ ಫೇಸ್ ಅಲ್ಲಿ ಕೊಡಕ್ಕೆ ಸಾಧ್ಯ ಆಯಿತು. ಬೇರೆ ಯಾರಿಂದಾನೂ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಾಧ್ಯ. ಈ ಪೇಮೆಂಟ್ನ ಸರ್ಕಾರನೇ ಕೊಟ್ಬಿಟ್ಟು ಮನೆಗಳು ಅವ್ರ ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ ನಾನು 10 ಬಾರಿ ಮೀಟಿಂಗ್ ಮಾಡಿದೆ. ಇದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅತೀಕ್ ಸಾಬ್ರಿಗೂ 2-3 ಸ್ಲಮ್ಗಳು ಕರ್ಕೊಂಡೋಗಿದೆ. ಆಮೇಲೆ 10 ಮೀಟಿಂಗ್ಗಳು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾಡೋದಾದ್ಮೇಲೆ ನನಗೂ ವಿಶ್ವಾಸ ಇರಲಿಲ್ಲ. ಏನಕ್ಕಂದರೆ ನಾವು 5 ಗ್ಯಾರಂಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತೇ ಇದೆ. 5 ಗ್ಯಾರಂಟಿ ಅಂದರೆ ಕನಿಷ್ಠ 52,000 ಕೋಟಿ ಆಗ್ತದೆ. ಅದರಲ್ಲಿ ಇದು 6,000 ಚಿಲ್ಲರೆ ಕೋಟಿ ಕೊಡಬೇಕಾದ್ರೆ ಅದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಮುಖ್ಯಮಂತ್ರಿ ಒಪ್ಕೊಳ್ತಾರಿಲ್ಲ ಅಂತ ಹೇಳ್ಬಿಟ್ಟು ಬೈದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದು ಪ್ರಪೋಸಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿ ತಗೊಂಡಾದ್ಮೇಲೆ ಇಲ್ಲ ನಿಜವಾಗ್ಲೂ ಬಡವರು ಕಷ್ಟದಲ್ಲಿದ್ದಾರೆ, ಅವ್ರ ಮನೆಗೆ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅದು 5 ಗ್ಯಾರಂಟಿ ಜೊತೆಯಲ್ಲಿ ಇದು 6 ಗ್ಯಾರಂಟಿ ಅಂತ ಹೇಳ್ತೀನಿ. ಬೇರೆ ಯಾವ ಮುಖ್ಯಮಂತ್ರಿ ಇದ್ರೂ ಇದು ಒಪ್ಪಕ್ಕೆ ಸಾಧ್ಯ ಆಗಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ನಮ್ಮ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಇಲ್ಲ ಕಣೋ, ನಾನು 5 ಲಕ್ಷ ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತೀನಿ, ಬೆನಿಫಿಷರಿ ಬರೀ 1 ಲಕ್ಷ ಕೊಡಲಿ, ಆ ಮನೆಗಳು 1 ವರ್ಷದಲ್ಲಿ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಕ್ಯಾಬಿನೆಟ್ ಅಂತಂದು 500 ಕೋಟಿಯನ್ನು ರಿಲೀಸ್ ಮಾಡಿಬಿಟ್ಟು ಇವತ್ತು ನಾವು 36,781 ಮನೆ ಇಡೀ ರಾಜ್ಯದಲ್ಲಿ ಫಸ್ಟ್ ಫೇಸ್ ಅಲ್ಲಿ ಕೊಡಕ್ಕೆ ಸಾಧ್ಯ ಆಯಿತು. ಅದು ಯಾರಿಂದ? ಬೇರೆ ಯಾರಿಂದಾನೂ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಾಧ್ಯ. ಅದಕ್ಕಿಂತ ಮುಂಚೆನೂ ಭಾಳ ಜನ ಮುಖ್ಯಮಂತ್ರಿಗಳು ಇದ್ರು.